ನಮಸ್ಕಾರ. ಇವತ್ತು ನಾವು ಗಣಿತದ ಒಂದು ಬಹಳ ನಿಗೂಢ ಮತ್ತು ಅಷ್ಟೇ ಸುಂದರವಾದ ಪ್ರಪಂಚದೊಳಗೆ ಇಳಿಯಲಿದ್ದೇವೆ. ಆ ಪ್ರಪಂಚದ ಹೆಸರು ಕಾಂಪ್ಲೆಕ್ಸ್ ಸಂಖ್ಯೆಗಳು. ಸರಿ, ಹಾಗಿದ್ರೆ ಬನ್ನಿ, ಸಂಖ್ಯೆಗಳು ಕೇವಲ ಲೆಕ್ಕಾಚಾರಕ್ಕೆ ಸೀಮಿತ ಅಲ್ಲ, ಅವು ಅದ್ಭುತವಾದ ಕಲೆಯನ್ನೇ ಸೃಷ್ಟಿ ಮಾಡಬಲ್ಲವು ಅನ್ನೋದನ್ನ ಒಟ್ಟಿಗೆ ನೋಡೋಣ. ಮೊದಲಿಗೆ ಈ ಚಿತ್ರವನ್ನೊಮ್ಮೆ ನೋಡಿ. ಯಾವುದೋ ಒಂದು ಮಾಡರ್ನ್ ಆರ್ಟ್ ಗ್ಯಾಲರಿಲಿರೋ ಪೇಂಟಿಂಗ್ ತರ ಕಾಣಿಸ್ತಿದೆ ಅಲ್ವಾ? ಆದರೆ ಇದರ ಹಿಂದಿರೋದು ಒಬ್ಬ ಕಲಾವಿದನ ಕುಂಚಲ್ಲ, ಬದಲಿಗೆ ಶುದ್ಧ ಗಣಿತ. ಇದನ್ನ ಮ್ಯಾಂಡಲ್ರೂಟ್ ಸೆಟ್ ಅಂತ ಕರೀತಾರೆ. ಇದು ನಮ್ಮ ಕಣ್ಣಿಗೆ ಕಾಣದ ಸಂಖ್ಯೆಗಳ ಒಂದು ಸೀಕ್ರೆಟ್ ಡೈಮೆನ್ಷನ್ನಿಂದ ಹುಟ್ಕೊಂಡಿರೋದು. ಹಾಗಾದ್ರೆ ಸಂಖ್ಯೆಗಳು ಅಂದ್ರೆ ಬರೀ ಅಂಕಿಗಳ ಅಥವಾ ಅವುಗಳ ಒಳಗೆ ಇಂತಹ ಅದ್ಭುತ ಕಲಾತ್ಮಕ ಶಕ್ತಿ ಅಡಗಿದ್ಯಾ? ಬನ್ನಿ, ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಆ ವಿಷುವಲ್ ಮಿಸ್ಟೀರಿಯಾನ ಬಿಡಿಸೋಕ್ಕೂ ಮುಂಚೆ ನಾವು ಗಣಿತದ ಒಂದು ತುಂಬಾನೇ ಹಳೆ ಅದರ ನಿಯಮಗಳನ್ನೇ ಪ್ರಶ್ನೆ ಮಾಡುವಂತ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಿದೆ. ಆ ಸಮಸ್ಯೆನೇ ಇದು. ಯೋಚನೆ ಮಾಡಿ ನೋಡಿ, 2ರ ವರ್ಗ 4, -2ರ ವರ್ಗ ಕೂಡ 4. ಅಂದ್ರೆ ಯಾವುದೇ ಸಂಖ್ಯೆಯನ್ನ ಅದರಿಂದಲೇ ಗುಣಿಸಿದ್ರೆ ಬರೋ ಉತ್ತರ ಪಾಸಿಟಿವ್ ಆಗೇ ಇರುತ್ತೆ. ಹಾಗಿದ್ಮೇಲೆ ಯಾವ ಸಂಖ್ಯೆಯನ್ನ ಅದರಿಂದಲೇ ಗುಣಿಸಿದ್ರೆ -1 ಬರ್ಲಿಕ್ಕೆ ಸಾಧ್ಯ? ಇದು ಸಾಧ್ಯನಾ? ಇಲ್ಲೇ ನೋಡಿ ಗಣಿತದ ನಿಜವಾದ ಮ್ಯಾಜಿಕ್ ಇರೋದು. ಈ ಅಸಾಧ್ಯ ಅಂತ ಅನ್ಸೋ ಸಮಸ್ಯೆಗೆ ಗಣಿತಜ್ಞರು ಎಷ್ಟು ಕ್ರಿಯೇಟಿವ್ ಆಗಿ ಒಂದು ಪರಿಹಾರ ಕಂಡುಹಿಡಿದ್ರು ಅಂತ ಮುಂದೆ ನೋಡೋಣ. ಗಣಿತಜ್ಞರು ಒಂದು ಧೈರ್ಯದ ಹೆಜ್ಜೆ ಇಟ್ರು. ಐ ಅಂತ ಒಂದು ಹೊಸ ಸಂಖ್ಯೆಯನ್ನೇ ಪರಿಚಯಿಸಿದ್ರು. ಇದ್ರ ರೂಲ್ ಒಂದೇ ಒಂದು: ಐಯನ್ನ ಐ ಜೊತೆ ಗುಣಿಸಿದ್ರೆ ಉತ್ತರ -1. ಅಂದ್ರೆ ಸಮಸ್ಯೆಯನ್ನ ಬಗೆಹರಿಸೋಕೆ ಒಂದು ಹೊಸ ಸಂಖ್ಯೆಯನ್ನೇ ಸೃಷ್ಟಿ ಮಾಡ್ಬಿಟ್ರು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಐ ಅನ್ನೋ ಆವಿಷ್ಕಾರ ಇದೆಯಲ್ಲ, ಇದು ಕೇವಲ ಒಂದು ಪ್ರಶ್ನೆಗೆ ಉತ್ತರ ಆಗಿರಲಿಲ್ಲ. ಇದು ಕಾಂಪ್ಲೆಕ್ಸ್ ಸಂಖ್ಯೆಗಳು ಅನ್ನೋ ಗಣಿತದ ಒಂದು ಇಡೀ ಹೊಸ ಪ್ರಪಂಚದ ಬಾಗಿಲನ್ನೇ ತೆರೆತು. ಅಂದ್ರೆ ಪ್ರತಿಯೊಂದು ಕಾಂಪ್ಲೆಕ್ಸ್ ಸಂಖ್ಯೆಯಲ್ಲೂ 2 ಭಾಗಗಳಿವೆ. ಒಂದು ನೈಜ ಭಾಗ, ಅಂದ್ರೆ ನಮ್ಮ ರೆಗ್ಯುಲರ್ ನಂಬರ್ಗಳು 2, 5, -10 ಈ ಥರ. ಇನ್ನೊಂದು ಕಾಲ್ಪನಿಕ ಭಾಗ, ಇದ್ರಲ್ಲಿ ಐ ಇರತ್ತೆ. ಉದಾಹರಣೆಗೆ 5 + 2i. ಇಲ್ಲಿ 5 ಅನ್ನೋದು ನೈಜ ಭಾಗ, 2i ಅನ್ನೋದು ಕಾಲ್ಪನಿಕ ಭಾಗ. ಸರಿ, ಈ ಹೊಸ ಸಂಖ್ಯೆಗಳನ್ನ ಎಲ್ಲಿ ನೋಡಬಹುದು, ಹೇಗೆ ಇಮ್ಯಾಜಿನ್ ಮಾಡ್ಕೋಬಹುದು? ಇದರ ಉತ್ತರ ನಿಮ್ಮನ್ನ ನಿಜಕ್ಕೂ ಆಶ್ಚರ್ಯಗೊಳಿಸುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನೈಜ ಸಂಖ್ಯೆಗಳನ್ನ ಒಂದು ನೇರವಾದ ಗೆರೆ, ಅಂದ್ರೆ ನಂಬರ್ ಲೈನ್ ಮೇಲೆ ತೋರಿಸ್ಬೋದು. ಆದರೆ ಈ 2 ಭಾಗಗಳಿರೋ ಕಾಂಪ್ಲೆಕ್ಸ್ ಸಂಖ್ಯೆಗಳನ್ನ ಆ ಒಂದೇ ಲೈನ್ ಮೇಲೆ ಹೇಗೆ ತೋರ್ಸೋದು? ಅದಕ್ಕೆ ಜಾಗ ಎಲ್ಲಿದೆ? ಪರಿಹಾರ ತುಂಬಾ ಸಿಂಪಲ್, ಅದೇ ಬ್ರಿಲಿಯಂಟ್. ಒಂದೇ ಲೈನ್ ಯಾಕೆ ಬೇಕು? ಒಂದು ಇಡೀ ಪ್ಲೇನ್ ತಗೊಳ್ಳೋಣ. ಅಡ್ಡಲಾಗಿರೋ ರಿಯಲ್ ಆಕ್ಸಿಸ್ಗೆ ನಾವು ಲಂಬವಾಗಿ ಒಂದು ಇಮ್ಯಾಜಿನರಿ ಆಕ್ಸಿಸ್ ಅನ್ನ ಸೇರಿಸ್ತೀವಿ. ಇದರಿಂದ ನಂಬರ್ಸ್ ಗುರ್ತಿಸೋಕೆ ಒಂದು ಹೊಸ 2 ಡೈಮೆನ್ಷನಲ್ ಜಾಗವೇ ಸೃಷ್ಟಿಯಾಗುತ್ತೆ. ಇದನ್ನೇ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರೆಯೋದು. ಈ ಕಾಂಪ್ಲೆಕ್ಸ್ ಪ್ಲೇನ್ ಮೇಲೆ ಪ್ರತಿಯೊಂದು ಕಾಂಪ್ಲೆಕ್ಸ್ ಸಂಖ್ಯೆಯೂ ಒಂದು ಯುನೀಕ್ ಪಾಯಿಂಟ್ ಅಷ್ಟೇ. ಉದಾಹರಣೆಗೆ -2 + 3i ತಗೊಳ್ಳೋಣ. ರಿಯಲ್ ಆಕ್ಸಿಸ್ನಲ್ಲಿ -2ಗೆ ಹೋಗಿ ಇಮ್ಯಾಜಿನರಿ ಆಕ್ಸಿಸ್ನಲ್ಲಿ +3ಗೆ ಹೋದ್ರೆ ಆ ಪಾಯಿಂಟ್ ಸಿಗತ್ತೆ. ನಾವೆಲ್ಲ ಸ್ಕೂಲ್ನಲ್ಲಿ ಗ್ರಾಫ್ ಪೇಪರ್ ಮೇಲೆ ಪಾಯಿಂಟ್ಸ್ ಮಾರ್ಕ್ ಮಾಡ್ತಿದ್ವಿ ಅಲ್ವಾ? ಇದು ಕೂಡ ಸೇಮ್ ಟು ಸೇಮ್ ಹಾಗೇನೆ. ಸರಿ, ಈ ಸಂಖ್ಯೆಗಳು ಕೇವಲ ಪಾಯಿಂಟ್ಸ್ಗಳಾ? ಖಂಡಿತ ಇಲ್ಲ. ಇವುಗಳ ಜೊತೆ ನಾವು ಲೆಕ್ಕ ಕೂಡ ಮಾಡಬಹುದು. ಬನ್ನಿ, ಅವುಗಳ ಪವರ್ ಏನು ಅಂತ ನೋಡೋಣ. ಹೌದು, ಈ ಹೊಸ ನಂಬರ್ಸ್ ಜೊತೆ ನಾವು ರೆಗ್ಯುಲರ್ ಆಗಿ ಮಾಡೋ ಲೆಕ್ಕಾಚಾರಗಳನ್ನೆಲ್ಲ ಮಾಡಬಹುದಾ? ಖಂಡಿತ ಮಾಡಬಹುದು. ಕೂಡೋದು, ಕಳೆಯೋದು, ಗುಣಿಸೋದು ಎಲ್ಲವೂ ಸಾಧ್ಯ. ಅಷ್ಟೇ ಅಲ್ಲ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಕ್ವಾಂಟಮ್ ಫಿಸಿಕ್ಸ್ನಂತಹ ಫೀಲ್ಡ್ಗಳಲ್ಲಿ ಈ ನಂಬರ್ಸ್ ತುಂಬಾನೇ ಉಪಯುಕ್ತ. ಒಂದು ಉದಾಹರಣೆ ನೋಡೋಣ ಬನ್ನಿ. 3ರಿಂದ 6 + 2i ಅನ್ನು ಗುಣಿಸಬೇಕು ಅಂದುಕೊಳ್ಳಿ. ನಾವು ಸ್ಕೂಲ್ನಲ್ಲಿ ಕಲಿತ ಡಿಸ್ಟ್ರಿಬ್ಯೂಷನ್ ರೂಲ್ ಇದೆಯಲ್ಲ, ಅದೇ ರೀತಿ ಮೊದಲು 3ರಿಂದ 6ಕ್ಕೆ ಗುಣಿಸಬೇಕು, ಆಮೇಲೆ 3ರಿಂದ 2iಗೆ. ಉತ್ತರ 18 + 6i. ನೋಡಿದ್ರಾ? ಅಷ್ಟು ಸಿಂಪಲ್. ಓಕೆ, ಇಲ್ಲಿಯವರೆಗೆ ನಾವು ಕಲಿತ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಬಳಸ್ಕೊಂಡು ನಾವು ಈ ಪಯಣವನ್ನ ಶುರು ಮಾಡಿದಾಗ ನೋಡಿದ ಆ ಬ್ಯೂಟಿಫುಲ್ ಚಿತ್ರದ ಹಿಂದಿರೋ ರಹಸ್ಯವನ್ನ ಬಯಲು ಮಾಡೋ ಟೈಮ್ ಬಂದಿದೆ. ಮತ್ತೆ ನಮ್ಮ ಮ್ಯಾಂಡಲ್ಬ್ರಾಟ್ ಸೆಟ್ಗೆ ವಾಪಸ್ ಬರೋಣ. ಈಗ ಇದನ್ನ ನೋಡಿದಾಗ ಕೇವಲ ಒಂದು ಆರ್ಟ್ ತರ ಕಾಣಲ್ಲ ಅಲ್ವಾ? ಅದರ ಹಿಂದಿರೋ ಗಣಿತದ ಸೌಂದರ್ಯ ಕೂಡ ಅರ್ಥವಾಗೋಕೆ ಶುರುವಾಗತ್ತೆ. ಹಾಗಿದ್ರೆ ಈ ಚಿತ್ರವನ್ನ ಮಾಡಿದ್ದು ಹೇಗೆ? ಇದು ಕಾಂಪ್ಲೆಕ್ಸ್ ಪ್ಲೇನ್ನ ಒಂದು ಮ್ಯಾಪ್. ಈ ಚಿತ್ರದಲ್ಲಿರೋ ಪ್ರತಿಯೊಂದು ಪಿಕ್ಸೆಲ್ ಕೂಡ ಒಂದು ಕಾಂಪ್ಲೆಕ್ಸ್ ನಂಬರ್. ಒಂದು ತುಂಬಾ ಸಿಂಪಲ್ ಆದ ಈಕ್ವೇಷನ್ ಅನ್ನ ಆ ನಂಬರ್ ಮೇಲೆ ಮತ್ತೆ ಮತ್ತೆ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ,
ಕೆಲವು ನಂಬರ್ಗಳು ಸ್ಟೇಬಲ್ ಆಗಿ ಉಳಿಯುತ್ತೆ, ಅವುಗಳಿಗೆ ಕಪ್ಪು ಬಣ್ಣ ಕೊಡ್ತಾರೆ. ಇನ್ನು ಕೆಲವು ಕೇಯಾಟಿಕ್ ಆಗಿ ಅಂದ್ರೆ ಅಸ್ತವ್ಯಸ್ತವಾಗಿ ಎಲ್ಲೆಲ್ಲೋ ಹೋಗುತ್ತೆ, ಅವುಗಳಿಗೆ ಬೇರೆ ಬೇರೆ ಕಲರ್ ಕೊಡ್ತಾರೆ. ಈ ಸ್ಥಿರತೆ ಮತ್ತು ಅಸ್ತವ್ಯಸ್ತತೆಯ ನಡುವಿನ ಆಟವೇ ಈ ಅದ್ಭುತ ಚಿತ್ರ. ಈ ಚಿತ್ರದ ನಿಜವಾದ ಮ್ಯಾಜಿಕ್ ಇರೋದೇ ಆ ಸ್ಟೇಬಲ್ ಆಗಿರೋ ಕಪ್ಪು ಜಾಗಕ್ಕೂ ಕೆಯಾಟಿಕ್ ಆಗಿರೋ ಕಲರ್ಫುಲ್ ಜಾಗಕ್ಕೂ ನಡುವೆ ಇರೋ ಬಾರ್ಡರ್ನಲ್ಲಿ. ಆ ಗಡಿ ಇದೆಯಲ್ಲ, ಅದು ಇನ್ಫಿನಿಟ್ ಆಗಿ ಕಾಂಪ್ಲೆಕ್ಸ್ ಆಗಿದೆ. ಅಂದ್ರೆ ಅದನ್ನ ಎಷ್ಟು ಝೂಮ್ ಮಾಡ್ತಾ ಹೋದ್ರೂ ಹೊಸ ಹೊಸ ಅದ್ಭುತವಾದ ಡಿಸೈನ್ಗಳು ಕಾಣಿಸ್ತಾನೆ ಇರುತ್ತೆ. ಇಷ್ಟೊಂದು ಕಾಂಪ್ಲೆಕ್ಸ್ ಆದ ಸೌಂದರ್ಯ ಒಂದು ಸಿಂಪಲ್ ಮ್ಯಾಥ್ ಈಕ್ವೇಷನಿಂದ ಹುಟ್ಕೊಂಡಿದೆ ಅನ್ನೋದೇ ಗಣಿತದ ಒಂದು ಪವಾಡ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಕಾಲ್ಪನಿಕ ಅಂತ ನಾವು ಶುರು ಮಾಡಿದ ನಂಬರ್ಗಳು ಇಂತಹ ರಿಯಲ್ ಆದ ಬ್ಯೂಟಿಯನ್ನ ಸೃಷ್ಟಿಸೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಗಣಿತದ ಆಳದಲ್ಲಿ ಇನ್ನೂ ಯಾವೆಲ್ಲ ಅದ್ಭುತಗಳು ನಾವು ಕಂಡುಹಿಡಿಯೋಕೆ ಕಾಯ್ತಾ ಇರ್ಬೋದು? ಯೋಚಿಸ್ತಾ ಇರಿ.